ಗದಗ್ನಲ್ಲಿ ವಿಚಿತ್ರ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರೀತಿಸಿ ಮದುವೆಯಾದ ಪತ್ನಿಯಿಂದಲೇ ಮತಾಂತರಕ್ಕೆ ಒತ್ತಾಯವನ್ನ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹಿಂದೂ ಹುಡುಗನ ಮದುವೆಯಾಗಿದ್ದು ಮುಸ್ಲಿಂ ಯುವತಿ ತಹಸೀನ್. ವಿಶಾಲ್ ಕುಮಾರ್ ಗೋಕಾವಿಯನ್ನ ತಹಸೀನ್ ಮದುವೆಯಾಗಿತ್ತು. ಗದಗ್ನ ಗಾಂಧಿನಗರದ ಸೆಟಲ್ಮೆಂಟ್ ಏರಿಯಾದ ನಿವಾಸಿಯರು 3 ವರ್ಷ ಲವ್ ಮಾಡಿ ಕಳೆದ ಏಪ್ರಿಲ್ನಲ್ಲಿ ಇಬ್ರು ಮದುವೆಯಾಗಿದ್ದಾರೆ. ಈ ಜೋಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ವಿಶಾಲ್ ಮತ್ತೆ ತಹಸೀನ್ ಈ ರಿಜಿಸ್ಟರ್ ಮ್ಯಾರೇಜ್ ಆದ್ಮೇಲೆ ಆಕೆಗೊಂದು ಆಸೆ ಬಂದಿದೆ. ಮುಸ್ಲಿಂ ಸಂಪ್ರದಾಯದಂತೆ ನಾವಿಬ್ರು ಮದುವೆ ಆಗೋಣ ಅಂತ ಕೇಳಿದಾಳ ಅವಳು. ಸೊ ಮುಸ್ಲಿಂ ಸಂಪ್ರದಾಯದಂತೆ ಜೋಡಿ ಮದುವೆ ಮಾಡ್ಕೊಂಡಿದ್ದಾರೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗೋದಕ್ಕೆ ಈಗ ಆಕೆ ಒತ್ತಡವನ್ನ ಹಾಕ್ತಾ ಇದ್ದಾಳಂತೆ. ಒಂದ್ ವೇಳೆ ನೀನು ಕನ್ವರ್ಟ್ ಆಗ್ಲಿಲ್ಲ ಅಂತಂದ್ರೆ ರೇಪ್ ಕೇಸ್ ಹಾಕ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ದಾಳಂತೆ. ಇದೀಗ ವಿಶಾಲ್ ಬೆಂಬಲಕ್ಕೆ ಶ್ರೀರಾಮ್ ಸೇನೆ ಬಂದಿದೆ. ಯುವತಿ ಹಾಗೂ ಅವ್ರ ಕುಟುಂಬದ ಮೇಲೆ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಈಗ ವಿಶಾಲ್ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತೇಳಿ ತಹಸೀನ್ ಒತ್ತಡವನ್ನ ಹಾಕ್ತಾ ಇದ್ದಾಳೆ, ಬೆದರಿಕೆಯನ್ನ ಹಾಕ್ತಿದ್ದಾಳೆ ಅಂತೇಳಿ ನೊಂದಿರುವಂತಹ ಹುಡುಗ ಇದೀಗ ಹಿಂದೂ ಪರ ಸಂಘಟನೆಯ ಮೊರೆ ಹೋಗಿದ್ದಾರೆ. ವಿಶಾಲ್ ಈಗ ಶ್ರೀರಾಮ್ ಸೇನೆಯವರು ಆತನ ಬೆಂಬಲಕ್ಕೆ ಬಂದಿದ್ದಾರೆ. ತಹಸೀನ್ ಮತ್ತೆ ಅವ್ರ ಕುಟುಂಬಸ್ಥರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒತ್ತಡವನ್ನ ಹಿಂದೂ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗಿದ್ದಾರೆ. ಈಗ ಹಿಂದೂ ಸಂಪ್ರದಾಯದಂತೆ ಮದುವೆಗೆ ವಿಶಾಲ್ ಪ್ಲಾನ್ ಮಾಡ್ತಾ ಇದ್ರು, ಆದ್ರೆ ಆಗಲ್ಲ ಅಂತ ಆಕೆ ಹೇಳ್ತಿದ್ದಾಳಂತೆ. ಪ್ರೀತಿ ಹೆಸರಿನಲ್ಲಿ ಅವನನ್ನು ನಮಾಜ್ ಮಾಡೋಕ್ಕಿರ್ಬೋದು, ಜಮಾತಿ ಕಳಿಸೋದಿರ್ಬೋದು, ಮತ್ತು ಕಣ್ಣಿಗೆ ಕಾಡಿಗೆ ಹಚ್ಚೋದಿರ್ಬೋದು, ಅಲ್ಲಾ ಒಬ್ಬನೇ ದೇವರನ್ನು ಪಠಿಸೋದಿರ್ಬೋದು. ಈ ರೀತಿ ಆ ಯುವಕನನ್ನು ಈ ಪ್ರೀತಿ ಹೆಸರಿಟ್ಕೊಂಡು ನೀನು ಅಕಸ್ಮಾತ್ ನೀನು ಪ್ರೀತಿ ನಿರಾಕರಿಸಿದೆ ಅಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ನೋಡಿ ನಾನು ಅಂಥೇಳಿ ಹೆದರಿಸಿ ಆ ಯುವಕನನ್ನು ವಿಶಾಲ್ ಇದ್ದವನನ್ನು ವಿರಾಜ್ ಸಾಬ್ ಅಂಥೇಳಿ ಅವನ ಹೆಸರು ಬದಲಾವಣೆ ಮಾಡಿ ಅತಿ ಅಗದಿ ಎಲ್ಲರಿಗೂ ಗೊತ್ತಾಗೋಂಗೆ ಅವ್ನು ಮತಾಂತರ ಮಾಡಿ ಆ ಯುವಕನನ್ನು ಇವತ್ತು ಹಾದಿ ತಪ್ಪಿಸುವಂಥ ಕೆಲಸ ಈ ಮುಸ್ಲಿಂ ಕೆಲ ಸಂಘಟನೆಯವರು ಗದಗ್ ನಗರದೊಳಗೆ ಮಾಡ್ತಾಯಿದ್ದಾರೆ. ಮಸೀದಿ ಒಳಗೆ ಕರ್ಕೊಂಡೇ ಮತಾಂತರ ಮಾಡ್ಯಾರ. ಅತ್ಯಂತ ನೋವಿನ ವಿಷಯ. ಅದಕ್ಕೆ ನಾನು ಈ ಕೂಡಲೇ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ವಿನಂತಿ ಮಾಡ್ಕೊತೀನಿ, ನೀವು ಈ ಮತಾಂತರ ಯಾರು ಮಾಡ್ಯಾರ ಅವ್ರಿಗೆ ಕೂಡಲೇ ಕಾನೂನು ಕ್ರಮ ಜರುಗಿಸ್ಬೇಕು. ಮನ್ಯಾಗ ನಮ್ಮ ಅವ್ರು ಇದನ್ನು ಮಾಡತ್ತಾರ, ಅದಕ್ಕೆ ಮಾಡ್ಕೊಳ್ಳೋದು ಅಂತ ನಂಗೆ ಫೋರ್ಸ್ ಮಾಡಿ ನಾ ಸಾಯ್ತೀನಿ ಹಂಗೆ ಹಿಂಗೆ ಅಂತ ನನ್ನ ಜೊತೆ ನೀನು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಂತಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆದ್ಯಾರಿ ಎದ್ರಿ ಆಗಿನ ಮ್ಯಾಗ ಒಳ್ಳೆ ಅವ್ರ ಮನ್ಯಾಗ ಆಕಿಗೆ ತಲೆ ತುಂಬಿದ್ರೆ ಅವ್ನು ನಮ್ಮ ಮಂದ್ಯಾಗ ಕರ್ಸ್ಕೊ ಅಂತಂತ ಅವ್ರ ಮಾಮರು ತುಂಬಿನ ಮ್ಯಾಗ ಅವ ನನಗೆ ಮತಾಂತರ ಮಾಡಿದ್ರಿ ಅವರು. ಇಲ್ಲೇ ಶಾಹಿ ದರ್ಬಾರ್ ಐತಲ್ರಿ ಅಲ್ಲಿ ಮಗ್ಲ KB ಬಾಜು ಅಲ್ಲಿ ಆ ಮಸೂತಿ ಕರ್ಕೊಂಡೋಗಿ ಮತಾಂತರ ಮಾಡಿದ್ರೆ ನಂಗೆ ಗೊತ್ತಿರ್ಲಾರ ಇಲ್ಲ ನಮ್ದು ಹಂಗೆ ಒಂದು ಮದುವೆ ಇದೆ ಅಂತಂದು ಕರ್ಕೊಂಡೋಗಿ ನಂಗೆ ಮತಾಂತರ ಮಾಡಿ ಮದುವೆ ಮಾಡಿದ್ರೆ. ಮದುವೆ ಆಗಿನ ಮೇಲೆ ನನಗೆ ನೀ ಜಮಾತಿಗೆ ಹೋಗ್ಬೇಕು, ಇಸ್ಮಾಕ್ಕೆ ಹೋಗ್ಬೇಕು, ನಮಾಜ್ ಮಾಡ್ಬೇಕು ನೀ 5 ಹೊತ್ತು ಅಂತ ನಂಗೆ ಟಾರ್ಚರ್ ಮಾಡಿದ್ದಾರೆ. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್ ಕೊಂಡೂರ. ಸಂತೋಷ್, ಯಾವಾಗಿಂದ ಲವ್ ಮಾಡ್ತಾ ಇದ್ದಿದ್ದಂತೆ ಇಬ್ರು, ಏನೋ ಹೆದರಿಸಿ ಮದುವೆ ಮಾಡಿಸಿದ್ದಾರೆ ಅಂತ, ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದಾರೆ ಅಂತ ವಿಶಾಲ್ ಆರೋಪ ಮಾಡ್ತಿದ್ದಾರೆ. ಈಗ ಮತಾಂತರ ಆದ್ಮೇಲೆ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗಿರೋದು. ಸೊ ಆ ಬಗ್ಗೆನೂ ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈಗ ಹಿಂದೂ ಧರ್ಮದ ಪ್ರಕಾರ ಮದುವೆ ಆಗಬೇಕು ಅಂತ ಹೇಳಿ ಯಾವಾಗ ಒತ್ತಡ ಹಾಕ್ತಾ ಇದ್ದಿದ್ದಂತೆ, ಆಗ ತಹಸೀನ್ ಏನ್ ಹೇಳಿದ್ಲಂತೆ, ಸದ್ಯ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದಾರಾ? ಹೌದು ಶರ್ಮಿತಾ, ಗದಗ ನಗರದಲ್ಲೂ ಕೂಡ ಒಂದು ಲವ್ ಜಿಹಾದ್ ಪ್ರಕರಣ ಈಗಾಗಲೇ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಏನು ಗದಗ ನಗರದ ಏನು ಬೆಟಗೇರಿಯ ಸೆಟಲ್ಮೆಂಟ್ ಏರಿಯಾದ ಏನು ವಿಶಾಲ್ ಕುಮಾರ್ ಹಾಗೂ ತಹಸೀನ್ ಅಂತಕ್ಕಂಥವ್ರು ಇಬ್ಬರು ಕೂಡ 3 ವರ್ಷಗಳ ಹಿಂದೆ ಲವ್ ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ಏನು ಪ್ರೇಮದಲ್ಲಿ ಕೂಡ ಇದ್ರು. ತದನಂತರ ತಹಸೀನ್ ಕೂಡ ಮದುವೆ ಆಗ್ಬೇಕಂತೇಳಿ ಒತ್ತಾಯ ಮಾಡಿದಾಗ ಆತ ಏನು ಗದಗ ನಗರದಲ್ಲಿ ಇರ್ತಕ್ಕಂಥ ಒಂದು ಸಬ್ ರಿಜಿಸ್ಟರ್ ಅಲ್ಲಿ ಆತ ಮದುವೆಯನ್ನು ಕೂಡ ಆಗ್ತಾರೆ. ತದನಂತರ ಏನು ಹಿಂದೂ ಮದುವೆ ಪ್ರಕಾರ ಏನು ಮದುವೆ ಆಗ್ತಾರೆ. ತದನಂತರ ಅವರು ಮುಸ್ಲಿಂ ಹುಡುಗಿ ಏನ್ ಮಾಡ್ತಾಳೆ, ಅವಳನ್ನ ಇಲ್ಲ ನಮ್ಮ ಏನು ಮುಸ್ಲಿಂ ಸಮುದಾಯಕ್ಕೆ ನೀವು ಬರ್ಬೇಕು, ನಮ್ಮ ಮುಸ್ಲಿಂ ಸಮುದಾಯದ ಸಂಬಂಧಪಟ್ಟಂಗೆ ನೀವು ಏನು ಮದುವೆಯನ್ನು ಆಗ್ಬೇಕು ಅನ್ನೋ ಒತ್ತಾಯ ಮಾಡಿದಾಗ ಆತ ಇನ್ನು ಕಳೆದ ಏನು 2025 ಏಪ್ರಿಲ್ ತಿಂಗಳಲ್ಲಿ ಕೂಡ ಆತ ಮುಸ್ಲಿಂ ಸಮುದಾಯದ ಏನು ಮದುವೆ ಮುಸ್ಲಿಂ ಸಮುದಾಯದ ಸಂಪ್ರದಾಯದಂತೆ ಮದುವೆಯನ್ನ ಕೂಡ ಆಗ್ತಾನೆ. ಈ ಒಂದು ತಹಸೀನ್ ಅಂತಕ್ಕಂಥವ್ಳು ಏನು ಒತ್ತಾಯ ಮಾಡ್ತಾಳೆ, ಒತ್ತಾಯಕ್ಕೆ ಮಣಿದು ನಾನು ಮದುವೆ ಆಗಿದ್ದೇನೆ ಅನ್ನುವಂತ ಗಂಭೀರ ಆರೋಪವನ್ನ ಈಗ ವಿಶಾಲ್ ಕುಮಾರ್ ಕೂಡ ಮಾಡ್ತಾನೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಗದಗ ಅಲ್ಲ, ಈತ ಮತಾಂತರ ಆದ್ನಲ್ಲ ಮುಸ್ಲಿಂ ಧರ್ಮಕ್ಕೆ, ಈತನ ಪೋಷಕರ ಒಪ್ಪಿಗೆ ಏನಾದ್ರು ಇತ್ತಂತ? ಮುಸ್ಲಿಂ ಧರ್ಮದ ಪ್ರಕಾರ ಮದುವೆ ಆದಾಗ ಈತನ ಪೋಷಕರು ಏನಾದ್ರು ಹೋಗಿದ್ರಂತ? ಅದ್ರ ಬಗ್ಗೆ ಮಾಹಿತಿ
ಈ ವಿಶಾಲ್ ಹೇಳುವ ಪ್ರಕಾರ ಅವರ ಪೋಷಕರು ಕೂಡ ಈ ಮತಾಂತರ ಆಗಿರೋ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೂಡ ಇರೋಲ್ಲ. ಹೀಗಾಗಿ ಈತ ವಿಶಾಲ್ ಕುಮಾರನ್ಗೆ ಯಾವಾಗ ಈತ ಮತಾಂತರ ಆದನು, ಯಾವಾಗ ಆತನಿಗೆ ಏನು ಮಸೀದಿಗೆ ಒಂದ್ ಹೋಗ್ಬೇಕು ಸೆಕೆಂಡ್ ನಮಾಜ್ ಸಂತೋಷ್, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತನಾಡೋದಕ್ಕೆ ವಿಶಾಲ್ ಕುಮಾರ ಇದ್ದಾರೆ ಸ್ವತಃ. ವಿಶಾಲ್ ಕುಮಾರ್, ನೀವು ಲವ್ ಮಾಡಿದ್ ಎಷ್ಟು ವರ್ಷ? ಈಗ ರಿಜಿಸ್ಟರ್ ಮದುವೆ ಆಗುವಾಗ ಆಗ್ಲೂ ನಿಮ್ಮನ್ನ ಹೆದರ್ಸಿದ್ರಾ? ಎದುರ್ಸಿದ್ರಿ ಮೇಡಮ್. ಏನಂತ? ನಾನು ಅವ್ರ ಹುಡುಗಿ ನಂಗೆ ಲವ್ ಮಾಡಿದ್ದು ಅವ್ರ ಮನೆಗೆ ಗೊತ್ತಾತ್ ಮೇಡಮ್. ಹಾ, ಮನೆಗೆ ಗೊತ್ತಾಗಿನ ಮೇಲೆ ಅವ್ರು ಆಕಿಗೆ ಅವ್ರ ಮನ್ಯಾಗ ಹುಡುಗನ್ ನೋಡಿದ್ರು ಮೇಡಮ್. ಹುಡುಗನ್ ನೋಡಿದ್ರೆ ಈಕಿಗೆ ಇಷ್ಟ ಇದ್ದಿದ್ದಿಲ್ಲ ಮೇಡಮ್. ಹಾ, ಆಮೇಲೆ ಈಕಿ ನನ್ ಕಡೆಗೆ ಬಂದ ಅಳ್ತಿದ್ಲ, ಈಗ ನಂಗೆ ಇಷ್ಟ ಇಲ್ಲ, ನಂಗೆ ಹಿಂಗ್ ಮಾಡತ್ತಾರ, ನಾ ಮಾಡ್ಕೊಂಡ್ರೆ ಹಿಂಗ ಮಾಡ್ಕೋತೀನಿ ಅಂತಂದ್ಲ. ಹಾ. ಇಲ್ಲವಾ ನಿಮ್ಮ ಮಮ್ಮಿನೂ ಮಾಡಾಕತ್ತಾರಲ್ಲ, ಮತ್ ನೋಡಿ ವಿಚಾರ ಮಾಡ, ಚಲೋ ಇರ್ತೈತಿ, ಅವ್ರ ಮತ್ತ ಅವ್ರೆಲ್ಲ ಚಲೋ ನೋಡೇ ಮಾಡ್ತಿರ್ತಾರ, ಮಾಡ್ಕೊ ಅಂತಂದಿದ್ರ. ಇಲ್ಲ ನೀನು ಹಿಂಗ ಮಾಡಿದ್ರ ನೀ ನನ್ ಜೊತೆ ಮದ್ವಿ ಮಾಡ್ಕೋಲಿಲ್ಲ ಅಂತಂದ್ರ ನಾನು ಊರ್ಲ ಹಾಕೊಂಡ್ ಸಾಯ್ತೀನಿ, ವಿಷ ಕುಡಿತೀನಿ, ನಾ ಗಾಡಿ ಅಡಿ ಬಿಡ್ತೀನಿ ಅಂತ ನಂಗೆ ಬಹುಶಃ ಎಲ್ಲ ಲವರ್ಸ್ ಮಧ್ಯದಲ್ಲೂ ಈ ತರ ಕಾನ್ವರ್ಸೇಷನ್ ಇರುತ್ತೆ. ಹಾ, ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗುತ್ತೆ, ಅವಾಗ ನಿಮ್ ತಂದೆ ತಾಯಿ ಅವ್ರ ತಂದೆ ತಾಯಿ ಒಪ್ಪಿಗೆ ಇತ್ತಾ ರಿಜಿಸ್ಟರ್ ಮ್ಯಾರೇಜ್ಗೆ? ಇಲ್ರಿ ಮೇಡಮ್, ನಮ್ ತಂದೆ ತಾಯಿ ಒಪ್ಪಿಗೆ ಇದ್ದಿದ್ದಿಲ್ರಿ, ನಾವು ಹೇಳಿದ್ದಿಲ್ರಿ, ನಮ್ ತಂದೆ ತಾಯಿ ಗೊತ್ತೇ ಇಲ್ರಿ ಅದನ್ನ ಮೇಡಮ್. ರಿಜಿಸ್ಟರ್ ಆಗಿದ್ದು ಇವ್ರ ತಂದೆ ತಾಯಿಗೆ ಗೊತ್ತಾತ್ರಿ ಮೇಡಮ್ 2 ತಿಂಗಳಾದ್ಮೇಲೆ. 2 ತಿಂಗಳಾದ್ಮೇಲೆ ಗೊತ್ತಾದ್ಮೇಲೆ ಇವ್ರು ನಮ್ಮ ಜಮಾತಿಗೆ ಬರ್ಬೇಕು, ನೀನು ನಮ್ದ ಪಾಲಿಸ್ಬೇಕು, ಟೊಪ್ಪಿಗೆ ಹಾಕ್ಬೇಕು, ಕಿವ್ಯಾಗಿನ ತೆಗಿಬೇಕು, ಮತ್ತ ಎಲ್ಲ ಒಪ್ನ ನಿನಗ. ಮ್ಯಾರೇಜ್ ಆದ್ರಲ್ಲ, ಆಮೇಲೆ ಎಲ್ಲಿ ವಾಸ ಮಾಡ್ಕೊಂಡಿದ್ರಿ? ಇಬ್ರು ಸೆಪರೇಟ್ ಆಗಿದ್ರಾ? ಮನೆ ಮಾಡ್ಕೊಂಡು? ಮೇಡಮ್ ರಿಜಿಸ್ಟರ್ ಆದ್ಮೇಲೆ ಆಕಿ ಅವ್ರ ಮನ್ಯಾಗ ಇದ್ರಿ, ನಾನ್ ನಮ್ಮ ಮನ್ಯಾಗ ಇದ್ದೇರಿ. ಹಾ, ಹಾ. ಆಮೇಲೆ ಅವ್ರ ಪದ್ಧತಿ ಪ್ರಕಾರ ಲಗ್ನ ಮಾಡಿದ್ರಲ್ರಿ, ಅವಾಗ ನಾವು ಬ್ಯಾರೆ ಮನಿ ಮಾಡ್ಕೊಂಡಿದ್ವಿ. ಆ ಮನ್ಯಾಗ ಅವನು ಇರ್ತಿದ್ಲು, ಅವ್ರು ಒಬ್ಬೇಕ 3ನೇ ಅಕ್ಕನೂ ಇರ್ತಿದ್ರಿ ಆ ಮನ್ಯಾಗ ನಮ್ ಜೊತೆ. ಈಗ ಲಾಸ್ಟ್ ಏಪ್ರಿಲ್ ಅಲ್ಲಿ ಮದ್ವೆ ಆಗಿರೋದಲ್ವಾ ಮುಸ್ಲಿಂ ಸಂಪ್ರದಾಯದ ಪ್ರಕಾರ? ಅಲ್ಲ, ಮತಾಂತರ ಆಗಿದ್ ವಿಷಯ ನೀವು ಮಾತಾಡ್ತಾ ಇದ್ದೀವಿ ನೋಡ್ದೆ, ನಿಮಗೆ ಗೊತ್ತೇ ಇಲ್ಲ, ತಿಳಿಸ್ಲೇ ಇಲ್ಲ, ಏಕಾಏಕಿ ಕರ್ಕೊಂಡು ಹೋದ್ರು, ಮತಾಂತರ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ, ನೀವು ಆರೋಪ ಮಾಡ್ತಾ ಇದ್ದೀರಾ? ಮೇಡಮ್ ಹೌದ್ರಿ, ನಂಗೆ ಗೊತ್ತೇ ಇಲ್ರಿ, ಅರಿವೇ ಇಲ್ರಿ ಮೇಡಮ್, ಆ ತರ ಮಾಡಿದಾರ ಮೇಡಮ್ ಇವ್ರು. ಈಗ ಹಿಂದೂ ಸಂಪ್ರದಾಯದ ಪ್ರಕಾರ ಮದ್ವೆ ಆಗಬೇಕು ಅಂತ ನಿಮ್ ತಲೆಗೆ ಯಾವಾಗ ಬಂತು? ತಕ್ಷಣಕ್ಕೆ ನೀವು ಕೇಳಿದ್ರ? ಅವಾಗ್ಲಿಂದಲೂ ಆಪೋಸ್ ಮಾಡ್ತಾ ಬಂದ್ರ ಅವರು? ಅದೇನ್ ಕತೆ? ಅದು ಮೇಡಮ್ ನಮ್ಮ ಹಿಂಗ ವೈರಲ್ ಆತಲ್ಲ ರೀ ಮೇಡಮ್, ಅವ್ರು ಮುಸ್ಲಿಂದಾಗ ಮದ್ವೆ ಆಗಿದ್ದು, ನಮ್ಮ ಓನ್ಯಾಗ ಎಲ್ಲರೂ ಆಡ್ಕೊಳಕತ್ತಾರ ಮೇಡಮ್, ಇವ ಮುಸ್ಲಿಂದಾಗ ಹೋಗ್ಯಾನ ಅಂತಂದ. ನಮ್ಮವ್ರ ಅದ್ ಆಡ್ಕೊಳೋದು ಎಲ್ಲ ಮಂದಿ ಸ್ಟಾಪ್ ಮಾಡ್ಬೇಕು, ಆಮೇಲೆ ನಮ್ಮ ಪದ್ಧತಿನೂ ಲಗ್ನ ಮಾಡೋಣ ಅಂತಂದ್ ನಮ್ಮ ಪದ್ಧತಿ ಒಳಗ್ ಲಗ್ನ ಮಾಡುವತ್ನಾಗ್ರಿ ಎಲ್ಲ ಒಪ್ಕೊಂಡಲ್ರಿ ಮೇಡಮ್. ಬರ್ತೀನಿ ಮಾಡ್ತೀನಿ ಅಂತಂದ್ ಒಪ್ಕೊಂಡು ಎಲ್ಲಾ ಅರ್ಬಿ ಗಿರ್ಬಿ ಎಲ್ಲಾ ತಗೊಂಡು 1 ವಾರ ಐತ್ರಿ ಒಳಗೆ ಬಿದ್ಬಿಟ್ಟಲ್ರಿ ಮೇಡಮ್. ನಾ ಬರುದಿಲ್ಲ, ನನಗೆ ಆಗುದಿಲ್ಲ, ನಾ ಡೈವರ್ಸ್ ಕೊಡ್ತೀನಿ ಅಂತಂದು. ಈ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಯಾಕಂದ್ರೆ ಅವ್ರೇನೋ ರೇಪ್ ಕೇಸ್ ಹಾಕ್ತೀನಿ ಅಂತೆಲ್ಲ ಏನೋ ಹೆದರ್ಸಿದಾರಂತಲ್ಲ ನಿಮ್ಗೆ, ಹೌದಾ? ರಿಜಿಸ್ಟರ್ ಆದ್ಮೇಲೆ ಮೇಡಮ್, ನೀ ನಮ್ ಧರ್ಮದಾಗ ಬರ್ಬೇಕು, ಬರ್ಲಿಲ್ಲ ಅಂದ್ರೆ ನೋಡ್ ಮತ್ತೆ ನಿಂಗೆ ರೇಪ್ ಕೇಸ್ ಹಾಕಿ ಪೊಲೀಸರ ಬೂಟಿಲೆ ಒದಿಸಿ ಒಳಗ್ ಹಾಕಿಸ್ತೀನಿ ಅಂತ ನಂಗೆಲ್ಲ ಹೆದರ್ಸ್ಯಾರ ಮೇಡಮ್ ಅವರು. ಆಕೆ ಮಾತ್ರ ಹೇಳ್ತಿರೋದಾ ಅಥವಾ ಆಕೆ ಮನೆಯವ್ರು ಹೇಳ್ತಿದಾರ, ಅವ್ರ ತಂದೆ ತಾಯಿ? ಅವ್ರ ಮಾವ ಮೇಡಮ್, ಅವ್ರ ಅವ್ವರ, ಹುಡುಗಿ, ಅವ್ರ ಜಮಾತ್ದವ್ರು ಮೇಡಮ್, ಇವ್ರು ಶಂಶೋದ್ದೀನ್. ಈಗ ಮದ್ವೆ ಆಗೋ ಟೈಮ್ನಲ್ಲಿ ನಿಮ್ದು ಯಾವ್ಯಾವ ಧರ್ಮ ಅಂತ ನಿಮಗೆ ಗೊತ್ತಿರುತ್ತಲ್ವಾ? ಲವ್ ಮಾಡುವಾಗ್ಲೇ ಗೊತ್ತಿರುತ್ತದು. ಆ ಟೈಮ್ನಲ್ಲಿ ಏನಾದ್ರು ಮಾತುಕತೆ ಆಗಿತ್ತಾ ಅಥವಾ ಮತಾಂತರ ಏನಾದ್ರು ಮುಂಚೆನೆ ಆಗಿದ್ರಾ? ಇಲ್ರಿ ಮೇಡಮ್, ಅವ್ರು ನಂಗ ಮನಿ ಒಳಗ ಅಂತಂದ್ ಹಿಂಗ್ ಮಾಡ್ಯಾರ ಮೇಡಮ್ ಅವ್ರು ನನಗ ಸುಳ್ಳು. ಅಲ್ಲ, ಅವಾಗ ಅವ್ರು ಮುಸ್ಲಿಂ ಅಂತ ನಿಮ್ಗೆ ಗೊತ್ತಿತ್ತಲ್ವಾ? ಗೊತ್ತಿತ್ತು ಮೇಡಮ್. ಮತಾಂತರದ ಬಗ್ಗೆ ಏನಾದ್ರು ಮಾತಾಡ್ಕೊಂಡಿದ್ರಾ? ಅಂದ್ರೆ ಲವ್ ಮಾಡುವಾಗ ಒಂದು ಕ್ವೆಶ್ಚನ್ ಬರುತ್ತಲ್ಲ, ಮುಂದೆ ಏನ್ ಕತೆ ನಮ್ದು, ಮದ್ವೆ ಆದ್ಮೇಲೆ ಹೆಂಗಿರ್ಬೇಕು ಅಂತ, ನೀನ್ ಹಿಂದೂ ಧರ್ಮಕ್ ಬಾ ಅಥವಾ ನೀನ್ ಮುಸ್ಲಿಂ ಧರ್ಮಕ್ ಬಾ ಅಂತ ಆದ್ರ ಏನು ಕಾನ್ವರ್ಸೇಷನ್ ಆಗಿಲ್ವಾ ಅವಾಗ? ಅವ್ರು ಹೇಳಿದ್ರು ಮೇಡಮ್ ನಂಗೆ, ನೀ ಮುಸ್ಲಿಂದಾಗ ಬರ್ಬೇಕು ನೋಡು, ನೀ ನಮ್ದು ಲವ್ ಮಾಡ್ತಾ ಇದ್ದಾಗ್ಲೇ ಹೇಳಿದ್ರು? ಲವ್ ಮಾಡಿದ ಮ್ಯಾಕ್ಸ್ ಮೇಡಮ್, ರಿಜಿಸ್ಟರ್ ಆದ್ಮೇಲೆ ನಂಗೆ ಈ ತರ ಮಾಡಿದ್ರು ಮೇಡಮ್ ಅವರು. ಅಂದ್ರೆ ನೀವ್ ಹೇಳ್ತಿರೋದು ಈಗ ನನಗೆ ಇದೆಲ್ಲ ಗೊತ್ತಿರ್ಲಿಲ್ಲ, ಮೋಸ ಮಾಡಿದ್ದಾರೆ ಅಂತನಾ? ಹಾ ರೀ ಮೇಡಮ್, ಬಾಳ ಮೋಸ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ? ಕೊಡ್ತೀವಿ ಮೇಡಮ್ ಇವಾಗ ಹೋಗಿ. ಈಗ ಶ್ರೀರಾಮ್ ಸೇನೆ ಅವ್ರು ಏನ್ ಹೇಳ್ತಿದ್ದಾರೆ? ಶ್ರೀರಾಮ್ ಸೇನೆ ಅವ್ರು ಏನ್ ಹೇಳ್ತಿದ್ದಾರೆ ವಿಶಾಲ್ ಕುಮಾರ್? ಅವ್ರು ಏನ್ ಹೇಳಿದಾರೆ ಮೇಡಮ್? ಶ್ರೀರಾಮ್ ಸೇನೆ ಅವರೆಲ್ಲ ನಿಮ್ ಬೆಂಬಲಕ್ಕೆ ಬಂದಿದಾರಲ್ಲ, ನಿಮಗೆ ನ್ಯಾಯ ಕೊಡಿಸ್ಬೇಕು, ಆ ಹುಡುಗಿ ಮನೆಯವರು ಮತ್ತೆ ಹುಡುಗಿ ಮೇಲೆ ಕ್ರಮ ಆಗಬೇಕು ಅಂತ ಯಾವ ತರ ಸಪೋರ್ಟಿವ್ ಆಗಿ ಇದಾರೆ ಅಂತ? ಅದಾರ ಮೇಡಮ್, ಸಪೋರ್ಟ್ ಆಗಿ ಅದಾರ ಮೇಡಮ್, ನ್ಯಾಯ ಕೊಡಿಸ್ತಾರಂತ ಬಂದಾರ ಮೇಡಮ್. ನ್ಯಾಯ ಕೊಡಿಸಿದ ಅಂತ ಕೇಳಿನ್ ಮೇಡಮ್, ಅವ್ರು ಕೊಡಿಸ್ತಾರ ಅಂತ ಅಂದಾರ ಮೇಡಮ್. ಈಗ ಮದುವೆ ಆಗೋ ಟೈಮ್ನಲ್ಲಿ ನಾನು ಬೇರೆಯವ್ರ ಮದುವೆ ಆಗಲ್ಲ, ನಿಮ್ಮನ್ನೇ ಮದುವೆ ಆಗೋದು ಅಂತ ಹೇಳಿ ಅವಾಗ ಒಂದು ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರಲ್ಲ, ಅವಾಗ ಏನಾದ್ರು ಡಿಮ್ಯಾಂಡ್ ಇಟ್ಟಿದ್ರ ಅವರು ಮದುವೆ ಆಗುವಾಗ ನೀವು ಮುಸ್ಲಿಂ ಧರ್ಮಕ್ಕೆ ಬರ್ಬೇಕು ಅಂತ? ಹಂಗೇನ ಅಷ್ಟೇ, ನೀನ್ ನಮಾಜ್ ಮಾಡು, ನಿನ್ಗೂ ಒಳ್ಳೇದಾಗತ್ತ, ಮಸೂತಿಗೆ ಹೋಗಂತ ಇಷ್ಟ ಅಂದಿದ್ರು ಮೇಡಮ್. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನೀ ನಮಾಜಿ ಕಂಪಲ್ಸರಿ ಹೋಗ್ಬೇಕು, ನೀನ್ ಮಸೂತಿಗೆ ಹೋಗ್ಬೇಕು, ನೀ ವಲಿಮಾ ಇದು ಗ್ಯಾರ್ವಿ ಮಾಡ್ಬೇಕು, ಎಲ್ಲಾ ಮಾಡ್ಬೇಕಂತಂದ್ ಅವಾಗ ಎದುರಿಸಿ ಮಾಡ್ಲಿಲ್ಲ ಅಂತಂದ್ರ ಅವಾಗ ನೀವು ಹೇಳಿಲ್ವಾ ನಮ್ ದೇವಸ್ಥಾನಕ್ಕೂ ಬನ್ನಿ ಒಳ್ಳೇದಾಗತ್ತೆ ಅಂತ? ನೀವು ಏನ್ ಹೇಳ್ತಿರ್ಲಿಲ್ವಾ?
ನಾವೇನ್ ಹೇಳಿದ್ವಿ ಮೇಡಮ್, ಆಯ್ತು ಬರ್ತೀನಿ ಅಂತಿರ್ಲಿ ಮೇಡಮ್. ನಮ್ ದೇವ್ರ ಅಂದ್ರೆ ನಾ ಹೊರಗೆ ದೂರ ನಿಂದಿರ್ತಿಲ್ಲ ಮೇಡಮ್. ಅಕ್ಕಿ ಸುಳ್ಳ ಯಾಕೆ ಬಿಡಾಕಿ ಜೊತೆ ಜಗಳ ಆಡೋದು ಸುಮ್ಮನೆ ನಿಂತು ಬಿಡ್ತಿದ್ದೆ ಮೇಡಮ್. ನಾ ಒಬ್ನ ಹೋಗಿದ್ದೆ, ನಾ ನಮಸ್ಕಾರ ಮಾಡ್ತಿದ್ದೆ, ಬರ್ತಿದ್ದೆ ಮೇಡಮ್. ಸರಿ ನೋಡೋಣ, ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಯಾವ ಆಧಾರದ ಮೇಲೆ ಕೊಡ್ತೀರಾ? ಪೊಲೀಸರು ಇದ್ರ ಮೇಲೆ ಏನಾದ್ರು ಕ್ರಮ ಕೈಗೊಳ್ಳೋಕೆ ಸಾಧ್ಯ ಇದೆಯಾ ಕಾನೂನಲ್ಲಿ? ಮುಂದೆ ನೋಡೋಣ ಈ ಕೇಸ್ ಏನಾಗುತ್ತೆ ಅಂತ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ವಿಶಾಲ್ ಕುಮಾರ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.